ನಮ್ಮ ಕಾಲದಲ್ಲಿ ಅಂದರೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿಯವರು ಪರಿಶಿಷ್ಟ ಜಾತಿಗೆ 15ರಿಂದ 17% ಮೀಸಲಾತಿಯನ್ನು ಹೆಚ್ಚಿಸಿ ಪರಿಶಿಷ್ಟ ವರ್ಗಗಳಿಗೆ 3ರಿಂದ 7% ಹೆಚ್ಚಿಸಿದರು. ಒಳ ಮೀಸಲಾತಿಗೆ ಒಳಪಡ್ತಕ್ಕಂಥ ಪರಿಶಿಷ್ಟ ಜಾತಿಗಳಿಗೆ ಸುಮಾರು 2-3 ದಶಕಗಳಿಂದ ಹೋರಾಟ ನಡೀತಾ ಇದ್ದ ಕಾರಣ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಒತ್ತಡ ಹೆಚ್ಚಾದ ಕಾರಣ ಒಂದು ತೀರ್ಮಾನಕ್ಕೆ ಬಂದು A, B, C, D ಗುಂಪುಗಳನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಲಾಯಿತು. ಯಾಕೆಂದರೆ ನಮಗೆ ಅಧಿಕಾರ ಇರಲಿಲ್ಲ ಅದನ್ನು ಜಾರಿಗೆ ತರಲಿಕ್ಕೆ. ಕೇಂದ್ರ ಸರ್ಕಾರ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದ್ದ ಕಾರಣ ಅವರೇನು ಮಾಡಿದ್ರು, ಸ್ವಲ್ಪ ತಾಳಬೇಕು ಅಂತ ಹೇಳಿದರು. ಅದರ ಪ್ರಕಾರ ಕೋರ್ಟ್ನ ಆದೇಶ ಬಂತು, ಎಲ್ಲ ರಾಜ್ಯಗಳು ಕೂಡ ಅವರೇ ತೀರ್ಮಾನ ತಗೊಳ್ಬೋದು ಅನ್ನೋದು ಬಂತು. ಇದು ಬಹಳ ಸುಲಭ ಆಯಿತು. ಈಗ ಜಾರಿಗೆ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರ. ನಾವೇನು 6%, 5% ಮತ್ತು 4%, 1% ಮಾಡಿದ್ವೋ ಅದನ್ನು ತಿದ್ದುಪಡಿ ಮಾಡಿ ಇದು ರಾಜಕೀಯ ಒಂದು ತೀರ್ಮಾನ ತಗೊಂಡು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅವರನ್ನು ಸಪ್ರೇಟಾಗಿ ಇಟ್ಬಿಟ್ಟಿದ್ರು. ಆದರೆ ಅವರ ಮೂಲ ಜಾತಿಗಳು ಇದೇ ಜಾತಿಗಳು. ಅಲೆಮಾರಿಗಳು ಈ ಎಲ್ಲ ಗುಂಪಿಗೂ ಸೇರ್ತಾರೆ. ಆದರೆ ಅದನ್ನು ತಗೊಂಡೋಗಿ ಸಿ ಗುಂಪಲ್ಲಿ ಹಾಕಿ ಅವ್ರಿಗೂ ಅನ್ಯಾಯ ಮಾಡಿ ಒಂದು ರಾಜಕೀಯ ನಿರ್ಣಯವನ್ನು ಮಾಡಿತ್ತು. ಇದು ಸರಿ ಇಲ್ಲ ಅಂತಿದ್ರೂ ಕೂಡ ಒಂದು ಇತ್ಯರ್ಥ ಆಗಲಿ, ಯಾರಿಗೋ ಅನ್ಯಾಯ ಆಗೋದಿದ್ದರೆ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಒಪ್ಪಿದ್ದೀವಿ. ಇತ್ತೀಚೆಗೆ ಏನಾಯಿತು, ಅದು ಸರಿಯಾದ ತೀರ್ಮಾನಗಳಾಗದೇ ಇದ್ದ ಕಾರಣ ಒಂದೇ ಗ್ರೂಪಿಗೆ ಬಂದ ಎಲ್ಲ ಪೋಸ್ಟ್ಗಳು ಅವರಿಗೆ ಹೋಗ್ತದೆ ಅನ್ನೋದಾಗಿ ರಾಜ್ಯದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಇದು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಇದು ಧಾರವಾಡದಲ್ಲಿ ಯುವಕರು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದರು. ಯಾಕೆಂದರೆ ಒಳ ಮೀಸಲಾತಿಯನ್ನು ತೋರಿಸ್ಕೊಂಡು 2,84,000 ಹುದ್ದೆಗಳನ್ನು ನೀವು ತುಂಬದೆ ಪೆಂಡಿಂಗ್ ಇಟ್ಟಿದ್ದೀರಿ ಅನ್ನೋದು. ಇದನ್ನು ತೋರಿಸ್ಕೊಂಡೇ ಇಟ್ಟಿದ್ದರಿಂದ ಅವ್ರಿಗೆ ಅನ್ಯಾಯ ಆಗ್ತಿತ್ತು. ಅಲ್ಲಿ ದೊಡ್ಡ ಹೋರಾಟ ಆದಮೇಲೆ ನಮ್ಮ ನಾಯಕರುಗಳೆಲ್ಲ ಆ ಕೈಗೂಡಿಸಿದ್ರಿಂದ ಆ ಹೋರಾಟದಲ್ಲಿ ಸರ್ಕಾರಕ್ಕೆ ಜ್ವರ ಬಂತು. ತಕ್ಷಣ ಹೋಗಿ ಗವರ್ನರ್ ಅವರನ್ನ ಭೇಟಿಯಾಗಿ ಅಂಕಿತವನ್ನು ಪಡೆದರು. ಆದರೆ ಮಾಡಿದ್ದೇನು, ನೀವು ಒಳ ಮೀಸಲಾತಿ ಜಾರಿ ಮಾಡಲೇ ಇಲ್ಲ. ಮತ್ತು ಇಷ್ಟು ದಿನಗಳ ಕಾಲ ನೀವು ದಲಿತರಿಗೂ ವಂಚನೆ ಮಾಡಿದಿರಿ. 3-4 ವರ್ಷಗಳಿಂದ ಆ ಯುವ ಜನರಿಗೂ ಅನ್ಯಾಯ ಮಾಡಿದಿರಿ. ಈ ಒಂದು ಪರಿಸ್ಥಿತಿಗೆ ಕಾರಣ ಸರ್ಕಾರದ ಲೋಪವೇ ಹೊರತು ಜನರ ಲೋಪ ಅಲ್ಲ. ಈಗ ಯಾವ ರೀತಿ ನೀವು ರಿಸರ್ವೇಷನನ್ನು ಕೊಡ್ತೀರಿ, ಮೀಸಲಾತಿಯನ್ನು ಹೇಳಿ, ಜನರಿಗೆ ಈಗ ಹೇಳಬೇಕಾಗಿದೆ. ಈಗ ಮೀಸಲಾತಿ ಹಳೇ ರೀತಿಯಲ್ಲೇ ಕೊಡೋದಾದರೆ ನೀವು ಒಳ ಮೀಸಲಾತಿ ಆಗೋದಿಲ್ಲ. ಒಳ ಮೀಸಲಾತಿ ನೀವು ಕೊಡ್ತೀನಿ ಅಂತಂದರೆ 17% ಪ್ರಕಾರ ಆಗಬೇಕು, ಅದಾಗೋದಿಲ್ಲ. ಕೋರ್ಟಲ್ಲಿ ಕೇಸಿದೆ. ಕೇಸ್ಗೆ ಏನು ಮಾಡಬೇಕಾಗಿತ್ತು, ಈಗ ಜಾರ್ಖಂಡಲ್ಲಿ ಕೊಟ್ಟಿದ್ದಾರೆ, ಹರಿಯಾಣದಲ್ಲಿ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿ ಆಗಿದೆ. ಇದಕ್ಕೆಲ್ಲಕ್ಕೂ ಕೂಡ SC ರಿಸರ್ವೇಷನ್ನಲ್ಲಿ ಜಾಸ್ತಿ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ. ನೀವಿಲ್ಲಿ ಏನು ಹೇಳಿದ್ರಿ, 50%ಗೆ ಕ್ಯಾಪ್ ಇದೆ ಅಂತ ಹೇಳಿದಿರಿ. ಆಯಿತು, ಕ್ಯಾಪ್ ಇದೆ, ಕರೆಕ್ಟು. SC ST ಮೀಸಲಾತಿಗೆ ಕ್ಯಾಪ್ ಇಲ್ಲ. ಅದನ್ನು ನೀವು ಮನವರಿಕೆ ಮಾಡಿಕೊಡದೆ ಫೇಲ್ ಆಗಿರ್ತಕ್ಕಂಥ ಸರ್ಕಾರ ಈಗ ಇದನ್ನು ಜನರ ಮೇಲೆ ಆಗ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ದಯವಿಟ್ಟು ನೀವು ತಿಳಿಸಿ ಯಾವ ರೀತಿ ಈ ರಿಸರ್ವೇಷನ್ನ ಕೊಡ್ತೀವಿ ಅನ್ನೋದು ಈಗ ಜನರಿಗೆ ತಿಳಿಸಬೇಕು. ಇಲ್ಲ ಅಂತಂದರೆ ನೀವು ಈ ಜನರಿಗೆ ನೀವು ಅಪಮಾನ ಮಾಡ್ತಿದ್ದೀರಿ, ಮೋಸ ಮಾಡ್ತಿದ್ದೀರಿ ಅಂತ ನಾವು ಹೇಳಬೇಕಾಗತ್ತೆ.